ಯಾರು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ಶೇಕಡ 100ರಷ್ಟು ಪೂರ್ಣಗೊಳಿಸುತ್ತಾರೋ ಅವರ ಮನೆಗೆ ಸ್ವತಃ ತೆರಳಿ ಸತ್ಕರಿಸುವುದಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಹಿಂದೆ ಭರವಸೆ ನೀಡಿದ್ರು. ಅದರಂತೆ ಇಂದು ಶಹಾಪುರದ ಬಸವಾನಗಲ್ಲಿಯಲ್ಲಿರುವ ಬಿಎಲ್ಒ ಅವರ ನಿವಾಸಕ್ಕೆ ನೇರವಾಗಿ ತೆರಳಿದ ಜಿಲ್ಲಾಧಿಕಾರಿಗಳು ಅವರ ಅತ್ಯುತ್ತಮ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಅವರಿಗೆ ಸನ್ಮಾನ ಮಾಡಿದರು. ಈ ಕುರಿತು ಬೆಳಗಾವಿ ಮಹಾನಗರ ಪಾಲಿಕೆಯ ಉಪಾಯುಕ್ತರಾದ ಸಿದ್ದು ಹುಲ್ಲೋಳಿ ಅವರು, ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಎಸ್ಐಆರ್ ಕಾರ್ಯವು ಅತ್ಯಂತ ಶಿಸ್ತು ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಬಿಎಲ್ಒ ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಜಿಲ್ಲಾಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆಂದು ತಿಳಿಸಿದರು. ಈವರೆಗೆ ಸುಮಾರು 1,60,000 ಮತದಾರರ ವಿವರಗಳನ್ನು ಡಿಜಿಟಲೈಸ್ ಮಾಡಲಾಗಿದ್ದು, ಶೇಕಡ 63ರಷ್ಟು ಪ್ರಗತಿ ಸಾಧಿಸಲಾಗಿದೆ. ಬಾಕಿ ಇರುವ 70,000 ಮತದಾರರ ವಿವರಗಳನ್ನು ಶೀಘ್ರವೇ ಪೂರ್ಣಗೊಳಿಸಲಾಗುವುದು ಎಂದರು. ಇದೇ ವೇಳೆ ಮತದಾರರು ತಮಗೆ ನೀಡಿದ ನಮೂನೆಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅಥವಾ ಮಾಹಿತಿ ತಿಳಿಯದಿದ್ದರೆ ಬಿಎಲ್ಒಗಳಿಗೆ ವಾಪಸ್ ನೀಡಬೇಕು. ಇಲ್ಲದಿದ್ದರೆ ಮತದಾರರ ಪಟ್ಟಿಯಿಂದ ಹೆಸರು ರದ್ದಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಎಲ್ಲ ಬೂತ್ ಮಟ್ಟದ ಅಧಿಕಾರಿಗಳಿಗೆ, ಸೂಪರ್ವೈಸರ್ಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ಜರುಗಿಸಿದ್ರು ಶನಿವಾರ ದಿನ. ಅವತ್ತು ಸರ್, ನೀವೆಲ್ಲ ಎಸ್ಐಆರ್ದಲ್ಲಿ ಅತಿ ಹೆಚ್ಚು ಯಾರು ಪ್ರಗತಿ ಮಾಡ್ತಿರಲ್ಲ ನಿಮ್ಮ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಆಶ್ವಾಸನೆಯನ್ನು ಕೊಟ್ಟಿದ್ರು ಮಾತನಾಡುವಾಗ. ಆ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಏನಂತಂದ್ರೆ, ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಮುಕ್ತಾಯಗೊಳಿಸಿದಂತ ಸತೀಶ್ ದವಳೆ ಅವ್ರ ಮನೆಗೆ ಬಂದು ತಾವೇ ಖುದ್ದಾಗಿ ಬಂದು ಏನಂತಂದ್ರ ಸನ್ಮಾನ ಮಾಡಿ ಗೌರವಿಸಿದ್ದು ಜಿಲ್ಲಾಡಳಿತಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂತ ಸಂಗತಿ. 29ರಿಂದ 12ನೇ ತಾರೀಕು ತನಕ ನಾವು ಏನಂತಂದ್ರೆ ಮನೆ ಮನೆಗೆ ಹೋದಿವಿ. 70% ಫಾರ್ಮ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಬಟ್ ನಾ ಹಂಗ ಡಿಸ್ಟ್ರಿಬ್ಯೂಷನ್ ಮಾಡಾಕತ್ತೀವಿ, ಬಟ್ ತುಂಬ್ಕೊಂಡು ಬರಾಕತ್ರು. ಬಟ್ ಅವ್ರು ಎಲ್ಲಿ ಕೊಡ್ಬೇಕು ಅನ್ನೋದು ನಮಗೆ ಸಮಸ್ಯೆ ಆಯ್ತು. ತುಂಬ್ಕೊಂಡು ಬಂದವರು ಬಿಎಲ್ಒಸ್ ಹುಡುಕಾಡಕತ್ತಾರು, ಬಿಎಲ್ಒಸ್ ವೋಟರ್ಸ್ ಹುಡುಕಾಡ್ಕೊಂಡು ಹೊಂಟಿದ್ದಾರೆ. ಇವೆಲ್ಲ ಸಮಸ್ಯೆಗಳಿರೋದ್ರಿಂದ 12 ದಿವಸಗಳ ಕಾಲ ಕೊಟ್ಟಿವಿ. ಉಳಿದ ಫಾರ್ಮ್ಗಳನ್ನ ಮಾತ್ರ ಇಟ್ಕೊಂಡಿದ್ವಿ. ಮತ್ತೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಅರ್ಧ ದಿನ ಪೋಲಿಂಗ್ ಸ್ಟೇಷನ್ ಅಲ್ಲಿ ಕೂತ್ಕೋತೀವಿ, ಒಂದು ಅರ್ಧ ದಿನ ಮತ್ತೆ ಬಿಎಲ್ಒ ಹತ್ತಿರ ಹೋಗಿ ಫಾರ್ಮ್ಗಳನ್ನ ಕೊಡ್ತೀವಿ, ಮತ್ತೆ ಡಿಜಿಟೈಸೇಷನ್ ಮಾಡಿದ ಫಾರ್ಮ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಎಸ್ಐಆರ್ ಕೆಲಸ ಬಹಳ ಸಿಸ್ಟಮೆಟಿಕ್, ಡಿಸಿಪ್ಲಿನ್ ಆಗಿ ನಡೀತಾ ಇದೆ. ಯಾವುದೇ ಲೋಪದೋಷಗಳಿಲ್ಲ. ಇವನ್ ಮೊನ್ನೆ ಅನ್ಬು ಕುಮಾರ್ ಸರ್ ಬಂದೇನಂತಂದ್ರೆ ವಡಗಾಂವ್ ಶಾಲೆಗೆ ಬಂದಿದ್ರು, ನಮ್ಮನ್ನೆಲ್ಲ ಬಹಳಷ್ಟು ಅಪ್ರಿಶಿಯೇಟ್ ಮಾಡಿ ಹೋದ್ರು. ಇಷ್ಟು ಚಂದ ಉತ್ತರ ಕೊಟ್ರು ನಮ್ಮ ಬಿಎಲ್ಒಗಳು. ನಮಗ್ ಮಾತಾಡ್ಬೇಡಂದ್ರು, ನಾವು ಸುಮ್ ಕೂತೀವಿ. ಅವರು ಬಿಎಲ್ಒ ಜೊತೆ ಮಾತಾಡ್ರು, ಬಿಎಲ್ಒ ಅವ್ರಿಗೆ ಉತ್ತರ ಕೊಟ್ರು. ಇನ್ನೂ 1 ತಿಂಗಳು ಏನ್ ಮಾಡ್ಬೇಕು ಅನ್ನೋದನ್ನು ಸಹ ಅಡ್ವಾನ್ಸ್ ಏನಂತಂದ್ರ ಅನ್ಬು ಕುಮಾರ್ ಸರ್ ಹೇಳಿದ್ರು. ಸರ್ ಬಹಳ ಖುಷಿ ಪಟ್ಟು ನಮ್ಮ ಹೆಗಲ ಮೇಲೆ ಕೈ ಹಾಕಿ ಬಹಳ ಚಲೋ ಕೆಲಸ ಮಾಡಿಪ್ಪ, ಥ್ಯಾಂಕ್ಸ್ ಅಂತ ನಮಗೆಲ್ಲ ಏನಂತಂದ್ರ ಧನ್ಯವಾದಗಳನ್ನ ಹೇಳಿ ಹೋದ್ರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ನಗರ ಸೇವಕ ರವಿ ಸಾಳುಂಖೆ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದು ಬಿಎಲ್ಒ ಅವರ ಶ್ರಮವನ್ನು ಕೊಂಡಾಡಿದರು. ಇನ್ ನ್ಯೂಸ್ ಬೆಳಗಾವಿ.